ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ವರ್ಷ ತಾಳ್ಮೆಯಿಂದ ಕಾದು ಕುಳಿತರೆ ಎಷ್ಟೇ ಸೋಲು ಬಂದರೂ ಧೃತಿಗೆಡದೆ ನಂಬಿಕೆ ಇಟ್ರೆ, ಒಬ್ಬರ ಮೇಲೆ ನಿಷ್ಠೆ ಇಟ್ರೆ ಅದರ ರಿಸಲ್ಟ್ ಹೇಗಿರುತ್ತೆ ಅನ್ನೋದಕ್ಕೆ ಈಗಿನ RCB ತಂಡವೇ ಸಾಕ್ಷಿ. ಒಂದು ಚಾಂಪಿಯನ್ ತಂಡ ಹೇಗಿರಬೇಕು ಅನ್ನೋದಕ್ಕೆ ಈಗಿನ RCB ತಂಡ ಪರ್ಫೆಕ್ಟ್ ಎಕ್ಸಾಂಪಲ್. ಬ್ಯಾಕ್ ಟು ಬ್ಯಾಕ್ ಜಯಭೇರಿ, ಚಿನ್ನಸ್ವಾಮಿಯಲ್ಲಿ ರನ್ ಸುನಾಮಿ, ಎದುರಾಳಿ ಧೂಳಿಪಟ, ಅಬ್ಬರ, ಆರ್ಭಟ, ಅಮೋಘ, ಅದ್ಭುತ, ಅಪ್ರತಿಮ. RCBಯ ಈ ಗೆಲುವನ್ನ ವಿವರಿಸೋದಕ್ಕೆ ಪದಗಳು ಸಾಕಾಗ್ತಾ ಇಲ್ಲ. ಅದರಲ್ಲೂ ಚೆನ್ನೈ ವಿರುದ್ಧದ ಮ್ಯಾಚ್ ಅಂದ್ರೆ RCB ಅಭಿಮಾನಿಗಳು ಪರ್ಸನಲ್ ಆಗಿ ತೆಗೆದುಕೊಂಡು ಬಿಡ್ತಾರೆ. ಹೌದು, RCB CSK ನಡುವಿನ ಪಂದ್ಯಕ್ಕಾಗಿ ಇಡೀ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಕಾದು ಕುಳಿತಿದ್ರು. ಒಂದ್ ಕಡೆ ಹಳದಿ ಪಡೆ, ಮತ್ತೊಂದು ಕಡೆ ಕೆಂಪು ಸೈನ್ಯ. ಇದು ಕೇವಲ ಕ್ರಿಕೆಟ್ ಮ್ಯಾಚ್ ಆಗಿರಲಿಲ್ಲ, ಅದರ ಹಿಂದೆ ವರ್ಷಗಳ ಕಾಯುವಿಕೆ ಇದೆ. ಚೆನ್ನೈ ತಂಡ ಪ್ರೈಮ್ ಟೈಮ್ನಲ್ಲಿದ್ದಾಗ RCB ಅಭಿಮಾನಿಗಳು ಎದುರಿಸಿದ ನೋವಿದೆ, ಕೇಳಿದ ಕೊಂಕು ಮಾತುಗಳಿದೆ. ಟೈಮ್ ಅದೆಷ್ಟು ಬೇಗ ಬದಲಾಗುತ್ತೆ ನೋಡಿ. ಹಿಂದೆ ಹೇಗೆ ಚೆನ್ನೈ ಅಂದ್ರೆ ಭಯ ಪಡ್ತಾ ಇದ್ರೋ, ಈಗ RCB ಅಂದ್ರೆ ನಡುಗುವ ಸ್ಥಿತಿ ಬಂದಿದೆ. ಅದನ್ನ RCB ತನ್ನ 2ನೇ ಪಂದ್ಯದಲ್ಲೇ ಪ್ರೂವ್ ಮಾಡಿದೆ. 20 ಓವರ್ಗಳಲ್ಲಿ ಬರೋಬ್ಬರಿ 250 ರನ್ಗಳು. ಸ್ಟೇಡಿಯಂನ ಮೇಲ್ಚಾವಣಿಗೆ ಚೆಂಡು ಅಪ್ಪಳಿಸ್ತಾ ಇದ್ರೆ ಚೆನ್ನೈ ಅಭಿಮಾನಿಗಳು ಮೌನಕ್ಕೆ ಶರಣಾಗಿದ್ರು. IPL ಅಂದ್ರೆ ಒಂದು ಹಬ್ಬ, ಅದರಲ್ಲೂ RCB ಮತ್ತು CSK ಪಂದ್ಯ ಅಂದ್ರೆ ಅದು ಯುದ್ಧಕ್ಕೆ ಸಮಾನ. ಈ ಬಾರಿ ಏಪ್ರಿಲ್ 5ರ ಆ ಭಾನುವಾರ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಲ್ಲಿ ದಾಖಲೆಗಳು ಪುಡಿಪುಡಿಯಾಗಿದ್ದವು. ಬೌಲರ್ಗಳ ಎದೆ ನಡುಗಿತ್ತು. ನಮ್ಮ RCB ಹುಡುಗರು CSK ತಂಡವನ್ನ ಕಟ್ಟಿ ಹಾಕಿದ್ದು ಹೇಗೆ? ಟಿಮ್ ಡೇವಿಡ್ ಎಂಬ ಆ ದೈತ್ಯ ಪ್ರತಿಭೆ ಚಿನ್ನಸ್ವಾಮಿಯನ್ನ ನಡುಗಿಸಿದ್ದು ಹೇಗೆ? ಎಲ್ಲವನ್ನ ಮಾತನಾಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಂದಿನ ಸೀಸನ್ಗಳ ರೀತಿ ಈ ಮ್ಯಾಚ್ ಶುರುವಾಗೋಕೆ ಮುನ್ನ RCB ಅಭಿಮಾನಿಗಳಿಗೆ ಭಯ ಇರಲಿಲ್ಲ, ಬದಲಾಗಿ ಜೋಶ್ ಇತ್ತು. ಈ ಮ್ಯಾಚ್ ಸೋಲಬಹುದು ಅನ್ನುವ ಕಿಂಚಿತ್ತು ಅನುಮಾನ ಕೂಡ RCB ಫ್ಯಾನ್ಸ್ಗೆ ಇರಲಿಲ್ಲ. ಡೌಟ್ ಇದ್ದಿದ್ದು ಎಷ್ಟು ಅಂತರದಲ್ಲಿ ಗೆಲ್ಲಬಹುದು ಅನ್ನೋದು ಮಾತ್ರ. ಅಭಿಮಾನಿಗಳು ಇಷ್ಟೊಂದು ಕಾನ್ಫಿಡೆನ್ಸ್ ನಲ್ಲಿ ಇರೋದಕ್ಕೆ ಕಾರಣ RCBಯ ದಿಗ್ವಿಜಯ ಯಾತ್ರೆ. ಏನೇ ಆದರೂ ಎದುರಾಳಿ CSK ಅಂದಾಗ ಒತ್ತಡ ಬೇರೆನೇ ಇರುತ್ತೆ. ಟಾಸ್ ಗೆದ್ದ ಚೆನ್ನೈ ನಾಯಕ ಋತುರಾಜ್ ಗಾಯಕ್ವಾಡ್ ಮೊದಲು ಫೀಲ್ಡಿಂಗ್ ಅನ್ನ ಆಯ್ದುಕೊಳ್ತಾರೆ. ಬಹುಶಃ ಅವರಿಗೆ ಗೊತ್ತಿರಲಿಲ್ಲ ತಾವು ಹಾಕಿದ್ದು ಬಲೆಯಲ್ಲಿ ಸಿಲ್ಕೋಕ್ ಅಲ್ಲ, ಹುಲಿಯನ್ನ ಕೆಣಕೋಕೆ ಅಂತ. ಚಿನ್ನಸ್ವಾಮಿಯ ಆ ಟ್ರ್ಯಾಕ್ ಸ್ವಲ್ಪ ನಿಧಾನವಾಗಿತ್ತು. ಆರಂಭದಲ್ಲಿ ಚೆಂಡು ಬ್ಯಾಟ್ಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ನೀವು ನಂಬಲ್ಲ, ಮೊದಲ 3 ಓವರ್ಗಳಲ್ಲಿ ಒಂದೇ ಒಂದು ಬೌಂಡ್ರಿ ಕೂಡ ಬಂದಿರಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ತಡಕಾಡ್ತಾ ಇದ್ರು. ಇವತ್ತು RCB ಕತೆ ಮುಗಿತು ಅಂತ ಎಲ್ಲೋ ಒಂದು ಕಡೆ CSK ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ರು. ಆದರೆ ಆ ಜ್ವಾಲಾಮುಖಿ ಒಳಗೆ ಕುದಿತಾ ಇತ್ತು, ಸ್ಫೋಟದ ಸಮಯಕ್ಕಾಗಿ ಕಾಯ್ತಾ ಇತ್ತು. ಆರಂಭದಲ್ಲಿ RCB ಆಟಗಾರರಿಗೆ ರನ್ ಗಳಿಸೋದಕ್ಕೆ ಅಷ್ಟೊಂದು ಸುಲಭ ಇರಲಿಲ್ಲ. ಎಷ್ಟೇ ಜೋರಾಗಿ ಹೊಡೆದ್ರು ಚೆಂಡು ಮಾತ್ರ ಬೌಂಡ್ರಿಗೆರೆಗೆ ಆಮೆ ವೇಗದಲ್ಲೇ ಹೋಗ್ತಾ ಇತ್ತು. ಔಟ್ಫೀಲ್ಡ್ ಅಷ್ಟೊಂದು ಸ್ಲೋ ಆಗಿತ್ತು. ಹೀಗಾಗಿ ಆರಂಭದ ಕಂಡೀಷನ್ ನೋಡಿದಾಗ 160ರಿಂದ 170 ರನ್ಗಳ ಟಾರ್ಗೆಟ್ ನೀಡಬಹುದು ಅಂತ ಲೆಕ್ಕಾಚಾರ ಹಾಕ್ಲಾಗ್ತಾ ಇತ್ತು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕಿಂಗ್ ಕೊಹ್ಲಿಗೆ 7 ರನ್ ಇದ್ದಾಗ ಒಂದು ಲೈಫ್ ಸಿಗುತ್ತೆ. ಆದ್ರೂ ಪವರ್ ಪ್ಲೇ ಮುಕ್ತಾಯಕ್ಕೆ RCB ಗಳಿಸಿದ್ದು ಮಾತ್ರ 51 ರನ್ಗಳನ್ನ. ಇದು ಪವರ್ ಪ್ಲೇಯಲ್ಲಿ ದೊಡ್ಡ ಮೊತ್ತವೇನಲ್ಲ. 10ನೇ ಓವರ್ ಮುಕ್ತಾಯಕ್ಕೆ 91 ರನ್ ಆಗಿತ್ತು. ಫಿಲ್ ಸಾಲ್ಟ್ ಔಟ್ ಆದಾಗ ಮೈದಾನದಲ್ಲಿ ಸ್ತಬ್ಧತೆ ಆವರಿಸಿತ್ತು. ಆಮೇಲೆ ಬಂದದ್ದೇ ದೇವದತ್ ಪಡಿಕಲ್ ಮತ್ತು ರಜತ್ ಪಾಟಿದಾರ್. ದೇವದತ್ ಪಡಿಕಲ್ ಆರಂಭದಲ್ಲಿ ಸ್ವಲ್ಪ ಕಷ್ಟಪಟ್ಟರು. ಒಮ್ಮೆ ಸೆಟ್ ಆದ ಮೇಲೆ ಶುರುವಾಯಿತು ನೋಡಿ ಅಸಲಿ ಆಟ. ಅವರು 29 ಎಸೆತಗಳಲ್ಲಿ 50 ರನ್ ಚಚ್ಚಿದ್ರು. ಇನ್ನೊಂದೆಡೆ ರಜತ್ ಪಾಟಿದಾರ್ CSK ಬೌಲರ್ಗಳನ್ನ ಬೆಂಡೆತ್ತಲು ಶುರು ಮಾಡಿದ್ರು. ಶಿವಂ ದೂಬೆ ಅವರ 2ನೇ ಓವರ್ನಲ್ಲಿ ರನ್ಗಳ ಹೊಳೆ ಹರಿಯಿತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಅಸಲಿ ಸುನಾಮಿ ಇನ್ನೂ ಬರಬೇಕಿತ್ತು. ಪಡಿಕಲ್ ಔಟ್ ಆದ ಮೇಲೆ ಮೈದಾನಕ್ಕೆ ಬಂದಿದ್ದು ಟಿಮ್ ಡೇವಿಡ್. ಆ ವ್ಯಕ್ತಿ ಬಂದ ಕೂಡಲೇ ಚಿನ್ನಸ್ವಾಮಿ ಮೈದಾನದ ವಾತಾವರಣವೇ ಬದಲಾಗೋಗುತ್ತೆ. ಆತ ಬ್ಯಾಟ್ ಬೀಸಿದ್ರೆ ಅದು ಚೆಂಡಲ್ಲ, ಆಕಾಶಕ್ಕೆ ಹಾರುವ ರಾಕೆಟ್. ನೂರ್ ಅಹ್ಮದ್ ಅವರ ಒಂದೇ ಓವರ್ನಲ್ಲಿ ಸತತ 3 ಸಿಕ್ಸರ್ಗಳು. ಕೊನೆಯ 5 ಓವರ್ಗಳಲ್ಲಿ RCB ಬಾರಿಸಿದ್ದು ಬರೋಬ್ಬರಿ 97 ರನ್. ಅಂದ್ರೆ ಪ್ರತಿ ಓವರ್ಗೆ ಸರಾಸರಿ 19 ರನ್ಗಳಿಗಿಂತ ಹೆಚ್ಚು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೊನೆಯ 5 ಓವರ್ಗಳು CSK ಬೌಲರ್ಗಳಿಗೆ ಅದೆಷ್ಟು ಬ್ರೂಟಲ್ ಆಗಿರಬಹುದು. ಕೊನೆಗೆ ಡೇವಿಡ್ ಕೇವಲ 25 ಎಸೆತಗಳಲ್ಲಿ 70 ರನ್ ಚಚ್ಚಿ ಅಜೇಯರಾಗಿ ಉಳಿದ್ರು.
ರಜತ್ ಪಾಟಿದಾರ್ ಕೇವಲ 19 ಎಸೆತಗಳಲ್ಲಿ 48 ರನ್ ಸಿಡಿಸಿ ಅಬ್ಬರಿಸಿದ್ರು. ಸ್ನೇಹಿತರೆ, ಮ್ಯಾಚ್ನಲ್ಲಿ ಒಂದು ಟ್ವಿಸ್ಟ್ ಇದೆ. ಚೆನ್ನೈ ಬೌಲರ್ ಅನ್ಶುಲ್ ಕಾಂಬೋಜ್ ಅವರು ಟಿಮ್ ಡೇವಿಡ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡ್ತಾರೆ. ಹೌದು, ಸ್ಟೆಂಪ್ ಹಾರಿ ಹೋಗಿತ್ತು, ಆದರೆ ವಿಧಿಯಾಟ ಬೇರೆನೇ ಇತ್ತು. ಅದು ನೋ ಬಾಲ್ ಆಗುತ್ತೆ. ಆ ಒಂದು ತಪ್ಪು CSKಗೆ ಎಷ್ಟು ದುಬಾರಿ ಆಯಿತು ಅಂದ್ರೆ ಆಮೇಲೆ ಟಿಮ್ ಡೇವಿಡ್ ಚೆನ್ನೈ ಬೌಲರ್ಗಳಿಗೆ ನೀರು ಕುಡಿಸಿ ಬಿಡ್ತಾರೆ. ಅದರಲ್ಲೂ ಆ 19ನೇ ಓವರ್ ಇದೆಯಲ್ಲ, ಜೆಮಿ ಓವರ್ಟನ್ ಎಸೆದ ಆ ಓವರ್ನಲ್ಲಿ ಬರೋಬ್ಬರಿ 30 ರನ್ಗಳು ಬರ್ತಾವೆ. ಇಡೀ ಚೆನ್ನೈ ತಂಡದ ಆತ್ಮವಿಶ್ವಾಸ ಅಲ್ಲಿಗೆ ಮಣ್ಣು ಪಾಲಾಗುತ್ತೆ. ಕೊನೆಗೆ RCB ಟಾರ್ಗೆಟ್ ನೀಡಿದ್ದು ಬರೋಬ್ಬರಿ 251 ಅನ್ನುವ ಬೆಟ್ಟದಂತಹ ರನ್ ಅನ್ನ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಆರಂಭದಲ್ಲಿ CSK ಬೌಲರ್ಗಳು ಚೆನ್ನಾಗಿಯೇ ಬೌಲಿಂಗ್ ಮಾಡ್ತಾರೆ. ಪವರ್ ಪ್ಲೇನಲ್ಲಿ ಅವರ ಲೆಂತ್ ಸರಿಯಾಗಿತ್ತು. ಆದರೆ ಡೇವಿಡ್ ಬಂದ ಮೇಲೆ ನೂರ್ ಅಹಮದ್ ತೀರಾ ಶಾರ್ಟ್ ಆಗಿ ಬೌಲಿಂಗ್ ಮಾಡ್ತಾರೆ. ಓವರ್ಟನ್ ಅಂತೂ ಬ್ಯಾಟ್ಸ್ಮನ್ಗಳ ಸ್ಲಾಟ್ನಲ್ಲೇ ಚೆಂಡು ಹಾಕ್ತಾರೆ. ಟಿಮ್ ಡೇವಿಡ್ ಅಂತಹ ಆಟಗಾರರಿಗೆ ನೀವು ಸ್ಲಾಟ್ನಲ್ಲಿ ಚೆಂಡು ಹಾಕಿದ್ರೆ ಅವರು ಚಿನ್ನಸ್ವಾಮಿಯ ಮೈದಾನವನ್ನ ದಾಟಿಸಿ ಬಿಡ್ತಾರೆ ಅನ್ನೋದು ಚೆನ್ನೈ ಬೌಲರ್ಗಳಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಮತ್ತೊಂದು ಕಡೆಯಲ್ಲಿ ಬೆಟ್ಟದಂತಹ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ ಚೆನ್ನೈ ಆರಂಭದಲ್ಲೇ ಆರ್ಭಟ ಮಾಡೋದಕ್ಕೆ ಶುರು ಮಾಡುತ್ತೆ. ಋತುರಾಜ್ ಗಾಯಕ್ವಾಡ್ ಮೊದಲ ಓವರ್ನಲ್ಲೇ ಸಿಕ್ಸರ್ ಹೊಡಿತಾರೆ. ಆದರೆ ಆ ಬೆಂಕಿ ಆರಿ ಹೋಗೋದಕ್ಕೆ ಜಾಸ್ತಿ ಸಮಯ ಬೇಕಾಗಿರಲಿಲ್ಲ. ಮೊದಲ 3 ಓವರ್ಗಳಲ್ಲೇ CSK 3 ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ. ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರೆ ಪೆವಿಲಿಯನ್ಗೆ ಮರಳುತ್ತಾರೆ. ಅಲ್ಲಿಗೆ ಪಂದ್ಯ ಅರ್ಧ ಮುಗ್ದೇ ಹೋಗುತ್ತೆ. ಈ ಪಂದ್ಯದಲ್ಲಿ ಸೋತರೂ CSKಗೆ ಒಂದು ಆಶಾಕಿರಣ ಸಿಕ್ಕಿದೆ. ಅದೇ ಸರ್ಫರಾಜ್ ಖಾನ್ ಅವರ ಹೋರಾಟ. ಸರ್ಫರಾಜ್ ಖಾನ್ ಕೇವಲ 25 ಎಸೆತಗಳಲ್ಲಿ 50 ರನ್ ಗಳಿಸಿ CSKಗೆ ಗೌರವ ತಂದುಕೊಡ್ತಾರೆ. ಪ್ರಶಾಂತ್ ವೀರ್ ಕೂಡ ಉತ್ತಮ ಆಟವಾಡ್ತಾರೆ. ಆದರೆ RCBಯ ಈ ಫಾರ್ಮ್ ನೋಡಿದ್ರೆ ಮುಂದಿನ ಪಂದ್ಯಗಳಲ್ಲಿ ಎದುರಾಳಿಗಳು ನಡಗೋದು ಗ್ಯಾರಂಟಿ. ಕೊನೆಗೆ CSK 207 ರನ್ ಗಳಿಸಿ ಆಲ್ಔಟ್ ಆಯಿತು. RCB 43 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಇದು ಕೇವಲ ಒಂದು ಗೆಲುವಲ್ಲ, ಇದು RCB ಅಭಿಮಾನಿಗಳ ನಂಬಿಕೆಯ ಗೆಲುವು. ಭುವನೇಶ್ವರ್ ಕುಮಾರ್ 3 ವಿಕೆಟ್ ಮತ್ತು ಅಭಿನಂದನ್ ಸಿಂಗ್ ಅವರ ಆಕ್ರಮಣಕಾರಿ ಬೌಲಿಂಗ್ RCBಯ ಶಕ್ತಿಯನ್ನ ಇಮ್ಮಡಿಗೊಳಿಸಿದೆ. CSK ವಿರುದ್ಧ ಸತತ 4ನೇ ಜಯ ದಾಖಲಿಸಿ RCB ಇತಿಹಾಸ ನಿರ್ಮಿಸಿದೆ. ಮೈದಾನದಲ್ಲಿ ಕೆಂಪು ಬಣ್ಣದ ಅಲೆ ಎದ್ದಿದೆ. ಈ ಅಲೆ ಈ ಸೀಸನ್ನ ಕೊನೆವರೆಗೂ ಇರಲಿ ಅನ್ನೋದು ಅಭಿಮಾನಿಗಳ ಆಶಯ. ಸದ್ಯ RCB ಆರಂಭದ 2 ಮ್ಯಾಚ್ನಲ್ಲೂ ಗೆದ್ದು ಬೀಗಿದೆ. ಕಳೆದ ಸೀಸನ್ನಲ್ಲಿ RCBಗೆ ಹೋಮ್ ಗ್ರೌಂಡ್ ಮ್ಯಾಚ್ಗಳು ಅಷ್ಟೊಂದು ವರವಾಗಿರಲಿಲ್ಲ. ಆದರೆ ಈ ಬಾರಿ ತವರ್ನಲ್ಲಿ ನಮ್ಮ ಹುಡುಗರು ಶುಭಾರಂಭ ಮಾಡಿದ್ದಾರೆ. ಈ ವಿಜಯ ಯಾತ್ರೆ ಇದೇ ರೀತಿ ಮುಂದುವರೆದರೆ RCBಯನ್ನ ಮುಟ್ಟೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದರಲ್ಲೂ ಇನ್ನೂ ಕೂಡ RCB ಫುಲ್ ಟೀಮ್ ಆಡಿಲ್ಲ. RCBಯ ಬೌಲಿಂಗ್ ಬ್ರಹ್ಮಾಸ್ತ್ರ ಇನ್ನಷ್ಟೇ ಮೈದಾನಕ್ಕೆ ಇಳಿಬೇಕಿದೆ. ಆತ ಬಂದ ಮೇಲೆ ಮತ್ತೊಂದು ಲೆಕ್ಕ ಶುರುವಾಗುತ್ತೆ. ಬೆತಲ್ ಎನ್ನುವ ಮರಿಸಿಂಹ ಅವಕಾಶಕ್ಕಾಗಿ ಕಾಯ್ತಾ ಇದೆ. ಕಳೆದ ಬಾರಿ ಮಿಂಚಿದ್ದ ಯಶ್ ದಯಾಲ್ ಈ ಬಾರಿ ಆಡ್ತಾ ಇಲ್ಲ. ಆದರೂ RCBಯಲ್ಲಿ ಯಾವುದೇ ಕೊರತೆಗಳು ಕಾಣಿಸ್ತಾ ಇಲ್ಲ. ಇನ್ನು RCBಯ ಮುಂದಿನ ಎದುರಾಳಿ ರಾಜಸ್ಥಾನ್ ರಾಯಲ್ಸ್. ಏಪ್ರಿಲ್ 10ಕ್ಕೆ RCB ಗುವಾಹಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಲಿದೆ. RCBಯ ಈ ವಿಜಯ ಯಾತ್ರೆ ಹೀಗೆ ಮುಂದುವರಿಯುತ್ತಾ ಅಥವಾ ರಾಜಸ್ಥಾನದಲ್ಲಿ ಈ ವೇಗಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಟಿಮ್ ಡೇವಿಡ್ ಅಬ್ಬರ ಈ ಬಾರಿಯ IPLನಲ್ಲಿ RCBಗೆ ಕಪ್ ತಂದುಕೊಡುತ್ತಾ? RCB ಈ ಬಾರಿ ಲೀಗ್ ಹಂತದಲ್ಲಿ ಎಷ್ಟು ಮ್ಯಾಚ್ಗಳನ್ನು ಗೆಲ್ಲುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.